ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿ ಜಿ ಅವರಿಂದ ಬಾಗಲಕೋಟೆ ಜಿಲ್ಲೆಯ ಅಲೆಮಾರಿ ಸಮುದಾಯದವರ ಕುಂದುಕೊರತೆಗಳ ಸಭೆಯನ್ನ ನಡೆಸಿದರು. ಕೋಟಿನಗರಿ ಬಾಗಲಕೋಟೆಯ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿ ಜಿ ಅವರು ಬಾಗಲಕೋಟೆ ಜಿಲ್ಲೆಯ ಅಲೆಮಾರಿ ಸಮುದಾಯದವರ ಕುಂದುಕೊರತೆ ಸಭೆಯನ್ನ ನಡೆಸಿ ಕುಂದುಕೊರತೆಗಳ ಬಗ್ಗೆ ಮಾಹಿತಿಯನ್ನ ಪಡೆದರು. ಅಲೆಮಾರಿ ಸಮುದಾಯದವರ ಸರ್ಕಾರಿ ಕೆಲಸಗಳನ್ನ ಮಾಡಿಕೊಡುವಲ್ಲಿ ವಿಳಂಬ ಮಾಡಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ತರಾಟೆಗೆ ತೆಗೆದುಕೊಂಡರು. ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅಧಿಕಾರಿಗಳ ಮತ್ತು ನಿಮ್ಮ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಲಿಕ್ಕೆ ಬಂದಿದ್ದೇನೆ. ಇದೇ ಸಂದರ್ಭದಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶ್ರೀಮತಿ ಪಲ್ಲವಿ ಜಿ ಅವರಿಗೆ ಸಭೆಯಲ್ಲಿ ಅಲೆಮಾರಿ ಮುಖಂಡರು ಶಾಲು ಹೊದಿಸಿ ಸನ್ಮಾನ ಮಾಡಿ ಗೌರವಿಸಿದರು. ಧ್ವನಿ ಇಲ್ಲದ ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯದವರೇ ಆದ ನಿಮ್ಮನ್ನ ನಮ್ಮ ಧ್ವನಿಯಾಗಿ ನಿಲ್ಲಲು ಸಿಮ್ಮಿಣಿಯಂತಹ ನಿಮ್ಮನ್ನ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ನಮಗೆ ಸಂತಸ ತಂದಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಲೆಮಾರಿ ಸಮುದಾಯದ ರಾಜ್ಯಾಧ್ಯಕ್ಷ ಬಸವರಾಜ್ ನಾರಾಯಣಕರ್, ಚನ್ನದಾಸರ ಹೊಲೆಯದಾಸರ ಸೇವಾ ಸಮಿತಿ ಬೆಂಗಳೂರು ರಾಜ್ಯ ಕಾರ್ಯಾಧ್ಯಕ್ಷರಾದ ಪಿಎಸ್ ಕವಡಿಮಟ್ಟಿ, ಚಿನ್ನದಾಸರ ಹೊಲೆಯದಾಸರ ಮಾಲದಾಸರ ಜನಸೇವಾ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಸಂದೀಪ್ ಕುಮಾರ್ ದಾಸರ, ಸುಡುಗಾಡು ಸಿದ್ದರ, ಸಮುದಾಯದ ಮುಖಂಡ ರುದ್ರಾಕ್ಷಿ, ರಂಗಭೂಮಿ ಕಲಾವಿದೆ ಹಾಗೂ ಚನ್ನದಾಸರ ಸಮುದಾಯದ ನಾಗರತ್ನ ಹಾಗೂ ಸಮಾಜದ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಅಲೆಮಾರಿ ಸಮುದಾಯಗಳ ಜಿಲ್ಲೆಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ರಾಜೇಶ್ ಎಸ್ ದೇಸಾಯಿ, ನ್ಯೂಸ್ 26 ಕನ್ನಡ, ಬಾಗಲಕೋಟೆ. ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಪ್ರವಾಸದ ಸ್ವೀಕರಿಸಿ ನಿಮ್ಮೆಲ್ಲರನ್ನ ಈ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಸಮುದಾಯ ಮುಖಂಡರ ಸಭೆಗೆ ಆಹ್ವಾನ ಮಾಡಿರ್ತಕ್ಕಂಥ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಅಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ನಾವು ಬಂದಿರ್ತಕ್ಕಂಥ ವಿಚಾರ ಈಗ ಹೇಳಿದ್ರು, ನಮ್ಮ ಸಹೋದರರು ಹೇಳಿದ್ರು, ಅವತ್ತು MD ಬಂದ್ರು, ಎಲ್ಲಿ ಬಂದ್ರು, ಎಲ್ಲಿ ಹೋದ್ರು, ಏನ್ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಹಿಂಗಾದಾಗ ಅಲೆಮಾರಿಗಳ ಸಮಸ್ಯೆ ಬಗೆಹರಿಯುತ್ತೆ ಅಂತ ನಾವು ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅಧಿಕಾರಿಗಳ ಮತ್ತು ನಿಮ್ಮ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇವೆ. ಅವ್ರ ಕೆಲಸ ನಾವು ಮಾಡಿಲ್ಲ ಅಂತಂದ್ರೆ ಜನಪ್ರತಿನಿಧಿಯಾಗಿ ನಮ್ಮ ಸಮಸ್ಯೆಗಳು ಬಗೆಹರಿಯಲ್ಲ. ನಿರಂತರವಾಗಿ ನೀವು ಅಧಿಕಾರಿಗಳಿಂದ ಸುತ್ತನೇ ಇರಬೇಕು, ಬೆಂಗಳೂರು ಬರ್ತಾನೆ ಇರಬೇಕು. ಏನು ನಾವು ಹೆಸರಿಗೆ ಅಲೆಮಾರಿಗಳು ಅಂತ ನಾವು ಪಟ್ಟಿ ಇದೆ, ಅದೇ ರೀತಿ ನಾವು ಅಲೆಮಾರಿಗಳಾಗಿ ಹುಟ್ಟುಕೊಳ್ತೀವಿ. ಹಾಗಾಗಿ ಬಹಳ ಮುಖ್ಯವಾಗಿ ತಾವೆಲ್ಲ ಸಮುದಾಯದ ಸಂಘಟನೆ ಮುಖಂಡರಿದ್ದೀರಿ, ನಿಮ್ಮ ಜವಾಬ್ದಾರಿ ಬಹಳ ಮುಖ್ಯವಾಗಿರ್ತದೆ. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಒಂದು ವಸತಿ ಶಿಕ್ಷಣ ಶಾಲೆಗಳಲ್ಲಿ 10% ಪ್ರವೇಶ, ಉಚಿತ ಪ್ರವೇಶ ಇದೆ. ಯಾವುದೇ ಎಕ್ಸಾಮ್ ಇರ್ತದೆ ಅಂತದ್ರಲ್ಲಿ ಬಹಳಷ್ಟು ಜನಕ್ಕೆ ಅವರು ಎಕ್ಸಾಮ್ ಬರೆದ್ರು ಸಹ ಅವ್ರನ್ನ ಸೆಲೆಕ್ಷನ್ ಮಾಡದೆ ಕೈ ಬಿಟ್ಟಿದ್ದಾರೆ. ಅವ್ರು ಇವತ್ತು ಅವ್ರ ಮನೆಗಳಲ್ಲೇ ಶಿಕ್ಷಣ ವಂಚಿತರಾಗಿ ಉಳ್ಕೊಂಡಿದ್ದಾರೆ. ನಾವು ಬೆಳಗಾಂನಲ್ಲಿ ಅವತ್ತು 4 ಜನ ಮಕ್ಕಳಿಗೆ ಅವ್ರ ತಂದೆ ತಾಯಿಗಳಿಗೆ ಫೋನ್ ಮಾಡಿಬಿಟ್ಟು ಅಲ್ಲಿ ಅವ್ರಿಗೆ ಅಡ್ಮಿಷನ್ ಮಾಡಿಸಿ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಇದು ಸರ್ಕ್ಯುಲರ್ 2 ಸಾರಿ ಬಂದಿದೆ. ಈಗಾಗಲೇ ಆದೇಶವನ್ನ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಪ್ರತಿಯೊಂದು ದಿನಪತ್ರಿಕೆಗಳ ರಾಜ್ಯ ಮಟ್ಟದ ದಿನಪತ್ರಿಕೆಗಳಲ್ಲಿ ಈ ಆದೇಶನ ಹೊರಡಿಸಿದ್ದಾರೆ, ಪ್ರಕಟಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮತ್ತೊಮ್ಮೆ ಆದೇಶವನ್ನ ಪ್ರಕಟಣೆ ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಡ್ತೇನೆ. ಅದ್ರ ಮುಖಾಂತರ ಎಲ್ಲಾ ಶಾಲೆಗಳಲ್ಲೂ 10% ನಮ್ಮ ಅಲೆಮಾರಿ ಮಕ್ಕಳಿಗೆ ಅವಕಾಶ. ಕಾಟಾಪುರ ಗ್ರಾಮ, ಪಟ್ಟದಕಲ್ಲು ಹತ್ತಿರ, ಶ್ರೀಮತಿ ಗಂಗವ್ವ ಹನುಮಪ್ಪ, ಸಿಲ್ಲೇಖ್ಯಾತ ಸಮುದಾಯದ ನಮ್ಮ ಸಮುದಾಯದ ಅಲೆಮಾರಿ ಸಮುದಾಯದ ಕುಟುಂಬದೊಂದಿಗೆ ನಾನು ಗ್ರಾಮ ವಾಸ್ತವ್ಯ ಮಾಡ್ತಿದ್ದೀನಿ. ಕೇವಲ ಅದೊಂದು ಮನೆಯಲ್ಲಿ ಗ್ರಾಮ ವಾಸ್ತವ್ಯ ಅಲ್ಲ, ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಸಮಸ್ತ ಅಲೆಮಾರಿಗಳೊಂದಿಗೆ ನಾನು ನೇರವಾಗಿ ಅವರ ಕುಂದುಕೊರತೆಯನ್ನ ಅಹವಾಲುಗಳನ್ನ ತಗೋಬೇಕು. ಅವರಿಗೆ ಸರ್ಕಾರದಿಂದ ಬರ್ತಿರ್ತಕ್ಕಂಥ ಒಂದು
ಯೋಜನೆಗಳನ್ನ ಅರಿವನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಈ ಸಂಪೂರ್ಣ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನ ಕೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.